ಸೊ ಈ ವಿಡಿಯೋ ಕೆಲವರಿಗೆ ಹೆಲ್ಪ್ ಆಗಬಹುದು. ಆಮೇಲೆ ಲಕ್ಸುರಿ ಬಸ್ಸಲ್ಲಿ ಒಂದ್ಸಲ ಟ್ರಾವೆಲ್ ಮಾಡೋಣ ಅಂತ ಯಾರಿಗಾದ್ರೂ ಆಸೆ ಇದ್ರೆ ಖಂಡಿತ ಟ್ರೈ ಮಾಡಿ, ಒಳ್ಳೆ ಕಂಫರ್ಟೇಬಲ್ ಇರುತ್ತೆ. ಇವಾಗ ನೀವು ಜರ್ನಿ ಮಾಡ್ತಾ ಇದ್ದಲ್ಲ ಮೇಡಮ್, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನಂಗೆ ಒಳ್ಳೆ ನಿದ್ದೆ ಬಂತು ಸರ್. ಹೌದಾ? ಜಂಪ್ ಏನ್ ಜಾಸ್ತಿ ಆಗಿಲ್ಲ. ಹಾ, ಆದ್ರೆ ನಂಗೆ ಒಂದು ಅರ್ಥ ಆಗಿದೆ ಏನಂದ್ರೆ, ಹಾ ಮೇಡಮ್. ಬಸ್ ಎಷ್ಟೇ ಲಕ್ಸುರಿಯಸ್ ಇರ್ಲಿ, ಹಾ. ರಸ್ತೆಗಳು ಕೂಡ ಮುಖ್ಯ. ಮೇನ್ ಅದು ಇಂಪಾರ್ಟೆಂಟ್. ರಸ್ತೆ ಸರಿ ಇಲ್ಲ ಅಂದ್ರೆ ಕೆಲವೊಮ್ಮೆ ಬಸ್ ಅಲ್ಲಿ ಎಂತ ಫೆಸಿಲಿಟೀಸ್ ಇದ್ರೂನು ಏನಾಗತ್ತಿಲ್ಲ. ಹೌದು. ಸೊ ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಜರ್ನಿ ಚೆನ್ನಾಗಿದೆ, ಕಂಫರ್ಟೇಬಲ್ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ನಿಮಗೆ ಒಳಗೆ ತೋರಿಸ್ತೀನಿ, ಬಸ್ಸಲ್ಲಿರೋ ಇಂಟೀರಿಯರ್ ಯಾವ ರೀತಿ ಇದೆ, ಸೀಟ್ ಯಾವ ರೀತಿ ಇದೆ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಎಷ್ಟು ಸೀಟ್ ಇದೆ ಸರ್ ಟೋಟಲ್ ಈ ಬಸ್ ಅಲ್ಲಿ? 41 ಸೀಟ್ ಮೇಡಮ್. ಇದು ರೈಟ್ ಸೈಡ್ ಡಬಲ್ ಸೀಟ್ ಇರುತ್ತೆ, ಮೇಲೆ ಕೆಳಗಡೆ. ಹೌದು. ಲೆಫ್ಟ್ ಸೈಡ್ ಅಲ್ಲಿ ಸಿಂಗಲ್ ಸೀಟ್ ಇರುತ್ತೆ ಮೇಡಮ್. ಸಿಂಗಲ್ ಇರುತ್ತೆ. ನಾನು ಸಿಂಗಲ್ ಸೀಟ್ ಆಫ್ ಕೋರ್ಸ್. ವೋಲ್ವೋ ಬಸ್ ಅಲ್ಲಿ ಈಗ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಯಾವೆಲ್ಲ ಆಪ್ಸ್ ಗಳೆಲ್ಲ ಯೂಸ್ ಮಾಡ್ತಿದ್ದಾರೆ? www.vrl-bus ಏನಂತ ಮಾಡ್ಬೇಕು ಮೇಡಮ್. VRL ಅವ್ರದೇ ವೆಬ್ಸೈಟ್ ಇದೆಯಾ? ವೆಬ್ಸೈಟ್ ಇದೆ, VRL ಇದೆ, ಅದ್ರಲ್ಲಿ ಮಾಡ್ಕೋಬಹುದು. ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಸರ್. ಟಿಕೆಟ್ ಪ್ರೈಸ್ ಆವರೇಜ್ ಚಾರ್ಜ್ ಸರ್, ಬೆಂಗಳೂರಿಂದ ಬೀದರಿಗೆ ಬರೋದಾದ್ರೆ ಒಂದು ಆವರೇಜ್, ಯಾಕಂದ್ರೆ ಈಗ ವೀಕೆಂಡ್ ಅಲ್ಲಿ ಮತ್ತು ಹಬ್ಬ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಆವರೇಜ್ ಎಷ್ಟು ಇರುತ್ತೆ ಚಾರ್ಜಸ್? ಇದು ನಮ್ ಗಾಡಿಗೆ ಸ್ವಲ್ಪ ಇರುತ್ತೆ ಮೇಡಮ್, 1200-1400. ಹೌದಲ್ವಾ? ಅದೇ, ಯಾಕಂದ್ರೆ ನಾನು ಬುಕ್ ಮಾಡುವಾಗ 2200 ಆಯ್ತು. ನಾನು 3 ದಿನದ ಹಿಂದೆ ಮಾಡಿರೋದಷ್ಟೇ, ಸೊ ಹಾಗಾಗಿ ಜಾಸ್ತಿ ಬಿತ್ತು. ಬಟ್ ಇವ್ರು ಹೇಳ್ದಂಗೆ VRL ವೆಬ್ಸೈಟ್ ಅಲ್ಲಿ ನಾವ್ ಇನ್ಮೇಲೆ ಬುಕ್ ಮಾಡ್ಬೇಕು. ನೀವು ಸಹ VRL ಇಂದು ಬಸ್ ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಾ ಅಂದ್ರೆ ವೆಬ್ಸೈಟ್ ಅಲ್ಲೇ ಟ್ರೈ ಮಾಡಿ, ಡಿಸ್ಕೌಂಟ್ ಸಹ ಸಿಗುತ್ತಂತೆ. ಮೇ ಬಿ ಏನಾದ್ರು ಪಾಯಿಂಟ್ಸ್ ಆಡ್ ಆಗ್ಬಹುದೇನೋ, ಗೊತ್ತಿಲ್ಲ. ನಮ್ಮ ಹತ್ರ ಆಫರ್ ಕೂಡ ಇರುತ್ತೆ ಮೇಡಮ್. ₹1 ಒಂದು ಟಿಕೆಟ್ ನೀವು ಎಲ್ಲೂ ಟ್ರಾವೆಲ್ ಮಾಡಬಹುದು. ₹1. ಹೌದು ಮೇಡಮ್. ಪ್ರತಿ ಗಂಟೆಗೆ ಇಂತಿಷ್ಟು ಟಿಕೆಟ್, ಒಂದ್ ದಿನಕ್ಕೆ ಇಷ್ಟು ಟಿಕೆಟ್ ರಿಲೀಸ್ ಮಾಡ್ತಾ ಇದ್ರು. ಅದ್ರ ಒಳಗಡೆ ನೀವು ಟಿಕೆಟ್ ಬುಕ್ ಮಾಡಿದ್ರೆ ₹1 ಟ್ರಾವೆಲ್ ಮಾಡಬಹುದು. ನೆಕ್ಸ್ಟ್ ಹಂಗೇನಾದ್ರು ಆಫರ್ಸ್ ಎಲ್ಲ ಇದ್ರೆ ಪ್ಲೀಸ್ ನನ್ನ ನಂಬರ್ ತಗೊಂಡು ಹೇಳಿ, ನಾನು ಬರ್ತೀನಿ. ಹೇಳ್ತೀವಿ ಮೇಡಮ್, ಓಕೆನಾ? ಖಂಡಿತ. ನಿಮ್ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ, ಡ್ರೈವಿಂಗ್ ಜಾಬ್ ಅಥವಾ ಬೇರೆ ಎಲ್ಲ ವೇಕೆನ್ಸೀಸ್ ನಿಮ್ಮ VRL ವೆಬ್ಸೈಟ್ ಅಲ್ಲೇ ಬಿಡ್ತಾರಾ? ಹಾ ಮೇಡಮ್, ಅದರಲ್ಲಿ ಇರುತ್ತೆ. ಇಲ್ಲಾಂದ್ರೆ ನಮ್ದು ಬಸ್ ಕಡೆ ಇರುತ್ತೆ. ಇದು ಕಸ್ಟಮರ್ ಕೇರ್ ನಂಬರ್, ನೀವು ಏನ್ ಬೇಕಾದ್ರೆ ಕೇಳ್ಬೋದು. ಅಲ್ಲಿ ವೇಕೆನ್ಸಿ ಏನಾದ್ರು ಇದೆಯಾ ಅಂತೆಲ್ಲ ಕೇಳ್ಬೋದಲ್ಲ? ಕಸ್ಟಮರ್ ಕೇರ್ ಫೋನ್ ಹಚ್ಚಿ ಕೇಳ್ಬೋದು. ಬೀದರ್ ರೂಟ್ ಬಗ್ಗೆ ಮಾತಾಡೋದಾದ್ರೆ, ಬೆಂಗಳೂರಿಂದ ಯಾವ ರೂಟ್ ಅಲ್ಲಿ ಬರ್ತಾ ಇದ್ದೀರಾ ನೀವು ಬೀದರಿಗೆ? ತುಮಕೂರು, ಚಿತ್ರದುರ್ಗ, ಅದು ಬೂತ್ಗುಂಪ ಕ್ರಾಸ್ ಅಂತ ಬರುತ್ತೆ ಮೇಡಮ್. ಆಮೇಲೆ ಕೊಪ್ಪಳ ಬರುತ್ತೆ, ಸಿನ್ನೂರ್ ಬರುತ್ತೆ, ಆಮೇಲೆ ಗಂಗಾವತಿ ಬರುತ್ತೆ, ಲಿಂಗಸೂರು, ಶಾಪೂರು, ಸುರ್ಪುರು, ಗುಲ್ಬರ್ಗ, ಹುಮ್ನಾಬಾದ್, ಬೀದರ್ ಬರುತ್ತೆ. ಒಂದೇ ರೂಟ್ ಯಾವತ್ತೂ ಚೇಂಜ್ ಆಗಲ್ಲ? ಇಲ್ಲ, ಇದು ಒಂದೇ ರೂಟ್ ಮೇಡಮ್. ಒಂದೇ ರೂಟ್. ಎಲ್ಲ ಬಳ್ಳಾರಿಯಿಂದ ಬರುತ್ತೆ. ಅದು ಸ್ವಲ್ಪ ರೋಡ್ ಖರಾಬ್ ಇದೆ ಮೇಡಮ್, ಅದಕ್ಕಾಗಿ ಈ ಕಡೆ ಚಾಲು ಆಗಿದೆ. ಏನ್ ಎಕ್ಸ್ಪೀರಿಯನ್ಸ್ ಇದೆ ಸರ್? ಒಂದು ಗುಡ್, ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದಾ ಈ ರಸ್ತೆದು? ಈ ರಸ್ತೆ ಸರಿ ಇಲ್ಲ ಮೇಡಮ್. ರಸ್ತೆ ಸರಿ ಇಲ್ಲ ಅಲ್ಲ? ಸರಿ, ಒಟ್ಟ ಚೆನ್ನಾಗಿಲ್ಲ ರಸ್ತೆ. ಮೇನ್ ಅದೇ ಸ್ವಲ್ಪ ಈ ಕಡೆ ಹಂಗೆ ಮಧ್ಯದಲ್ಲಿ ರೋಡ್ ಬಹಳ ಕೆಟ್ಟಿದೆ ಮೇಡಮ್. ಹೌದೌದು, ನಾವು ಕೂಡ ನೋಡಿದ್ದೀವಿ. ಜಂಪ್ ಆಗ್ತಾ ಇತ್ತು. ಹೌದು, ಸಿಂಗಲ್ ರೋಡ್ ಮೇಡಮ್. ಹೌದು. ಎಲ್ಲಿಂದ ಅಂದ್ರೆ ಲಿಂಗಸೂರಿಂದ ನಿಮ್ಗೆ ಸುರ್ಪುರು, ಶಾಪುರ್ ಬರೋ ಮಟ್ಟ ನಿಮ್ಗೆ ರೋಡ್ ಖರಾಬ್ ಸಿಗುತ್ತೆ. ಸಿಂಗಲ್ ರೋಡ್ ಪೂರ. ಆಕ್ಚುಲಿ ರಸ್ತೆಗಳು ಏನ್ ಗೊತ್ತಾ, ಊರನ್ನ ಕನೆಕ್ಟ್ ಮಾಡುತ್ತೆ. ರಸ್ತೆಗಳು ಸರಿ ಇಲ್ಲ ಅಂದ್ರೆ ಜನಗಳು ಅಥವಾ ಯಾವ ಗಾಡಿನೂ ಅಲ್ಲಿ ಬರಕ್ ಇಷ್ಟಪಡಲ್ಲ. ರಸ್ತೆಗಳು ಚೆನ್ನಾಗಿದ್ರೇನೆ ಒಂದು ಊರು ಡೆವಲಪ್ ಆಗಕ್ಕೆ, ತುಂಬಾ ರೀತಿಯಲ್ಲಿ ಊರುಗಳು ಡೆವಲಪ್ ಆಗುತ್ತೆ.